ಗ್ಯಾಸ್ ತೈಲ ಬೆಲೆ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಜನರಿಗೋಸ್ಕರ ಮೀಟರ್ ದರ ಹೆಚ್ಚಿಸದ ಆಟೋ ಚಾಲಕರು ಇದರಿಂದಾಗಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆಟೋ ಚಾಲಕರು ದುಡಿಮೆಯನ್ನ ನಂಬಿಕೊಂಡಿರುವಂತಹವರು ಜಿಗಣಿ ಅನ್ನಪೂರ್ಣೇಶ್ವರಿ ಆಟೋ ಚಾಲಕರ ಸಂಘ ಈಗಾಗಲೇ ಶಕ್ತಿ ಯೋಜನೆಯಿಂದ ಸಾಕಷ್ಟು ಹೊಡೆತ ಬಿದ್ದಿದೆ. ಗ್ರಾಹಕರು ಕೂಡ ಕಡಿಮೆಯಾಗಿದ್ದಾರೆ. ಹೀಗಿರಬೇಕಾದ್ರೆ ಈ ರೀತಿ ದರ ಏರಿಕೆ ಮಾಡೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಸರ್ಕಾರ ಈಗಾಗಲೇ ಫ್ರೀ ಬಾಗಿಗಳನ್ನು ತೆಗಿಬೇಕು ಅಂತೇಳಿ ಒತ್ತಾಯವನ್ನು ಸ್ಥಗಿತ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಸರ್ಕಾರಿ ಆಸ್ಪತ್ರೆಗೆ ಶಾಲೆಗಳಿಗೆ ಬಳಕೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಆಟೋ ಚಾಲಕರ ಬಗ್ಗೆ ಸರ್ಕಾರ ಇಲ್ಲಿ ಕ್ಯಾರೆ ಅಂತಿಲ್ಲ, ನಮ್ಮನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಸರ್ಕಾರ ಏನು ಒಂದಿಷ್ಟು ಭಾಗ್ಯಗಳನ್ನು ಕೊಟ್ಟಿದೆ, ಫ್ರೀ ಬಸ್ ಯೋಜನೆಯನ್ನು ಏನು ಮಾಡಿದೆ, ಇದು ನಮಗೆ ಸಂಪೂರ್ಣವಾಗಿ ಹೊಡೆತ ಬೀಳುತ್ತೆ. ಅದರ ಮಧ್ಯದಲ್ಲಿ ಈಗಾಗಲೇ ಗ್ಯಾಸು ತೈಲ ಎಲ್ಲದರ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಏನೇ ಅವರು ಫ್ರೀ ಬಸ್ ಮಾಡೋದಾಗಿದ್ರೂ ಕೂಡ ಆಸ್ಪತ್ರೆಗೆ ಏನಾದರೂ ಅನುಕೂಲವಾಗುವಂತಹ ಸ್ಥಿತಿಯಲ್ಲಿದ್ದರೆ ಮಾಡಬೇಕು. ಈ ರೀತಿಯಾಗಿ ಅವರು ಏನು ಫ್ರೀ ಬಸ್ ಮಾಡಿದ್ದಾರೆ ಇದು ಆಟೋ ಚಾಲಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮ ಬೀಳ್ತಾ ಇದೆ, ಹೊಡೆತ ಬೀಳ್ತಾ ಇದೆ. ನಮ್ಮ ಬಗ್ಗೆನೂ ಕೂಡ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ಚಾಲಕರು ಆಗ್ರಹವನ್ನು ಮಾಡಿದ್ದಾರೆ. ಇನ್ನೂ ಸಂಕಷ್ಟದಲ್ಲಿರುವ ಆಟೋ ಚಾಲಕರನ್ನು ಆನೇಕಲ್ನಲ್ಲಿರುವಂತಹ ನಮ್ಮ ಪ್ರತಿನಿಧಿ ಅಂಬರೀಶ್ ಮಾತನಾಡ್ತಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ಸೇರಿದಂತೆ CNG ದರ ಹೆಚ್ಚಳವಾಗಿರುವಂಥದ್ದು, ಇದರಿಂದಾಗಿ ಬಸ್ ದರ ಸೇರಿದಂತೆ ದಿನಬಳಕೆ ವಸ್ತುಗಳು ಸೇರಿದಂತೆ ಎಲ್ಲ ಒಂದು ಇದ್ರ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಆಟೋ ಸಂಬಂಧಪಟ್ಟಂತೆ ಕೆಲವು ಕಡೆ ಆಟೋ ಮೀಟರ್ಗಳ ದರ ಕೂಡ ಏರಿಕೆ ಆಗಿದೆ. ಬಾಡಿಗೆಗಳು ಕೂಡ ಹೆಚ್ಚಾಗಿ ತಗೊಳ್ತಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಿದೆ. ಆದರೆ ನೀವು ನೋಡ್ಬೋದು ಈ ದೃಶ್ಯಾವಳಿಗಳಲ್ಲಿ ಇದು ನಾವು ಆನೇಕಲ್ ತಾಲೂಕಿನ ಜಿಗಣಿನಲ್ಲಿದ್ದೇವೆ. ಜಿಗಣಿನಲ್ಲಿ ನೋಡ್ಬೋದು ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾವೆ. ಇವರಿಗೆ ಏನಂತಂದರೆ ದಿನನಿತ್ಯ ಏನೋ ಒಂದು 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಇದರಿಂದನೇ ಅವರ ಕುಟುಂಬಗಳು ನಡೆಯುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ CNG ದರ ಭಾರಿ ಹೆಚ್ಚಳ ಆಗಿರೋದ್ರಿಂದಾಗಿ ಅವ್ರಿಗೂ ಕೂಡ ಏನು ಜೀವನ ನಡೆಸೋದಕ್ಕೆ ಸಾಕಷ್ಟು ಸಮಸ್ಯೆಯೂ ಕೂಡ ಎದುರಾಗಿರುವಂಥದ್ದು. ಈಗ ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಜೊತೆಗೆ ಏನು ಏನು ಬೆಲೆ ಏರಿಕೆಯಿಂದಾಗಿ ಮೀಟರ್ ದರನೇ ಹೆಚ್ಚಿಗೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗೇನಾದರೂ ಮೀಟರ್ ದರ ಏನಾದರೂ ಹೆಚ್ಚಳ ಆಗಿದೆಯಾ ಅಥವಾ ಏನು ಅಂತ? ಮೀಟರ್ ದರ ಏನು ಹೆಚ್ಚಾಗಿಲ್ಲ. ಗೌರ್ಮೆಂಟು ಹೆಚ್ಚು ಮಾಡೋಕ್ಕೆ ಒತ್ತಾಯ ಮಾಡ್ತಾವ್ರೆ ನಮ್ಮ ಆಟೋ ಟೀಮ್ ಅವರೆಲ್ಲ. ಹಾಗಾಗಿ ಅವ್ರಿನ್ನ ಹೆಚ್ಚಾಗಿ ಮಾಡಿಲ್ಲ. ಎಲ್ಲ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ತುಂಬ ತೊಂದರೆ ಆಗಿದೆ ಆಟೋ ಡ್ರೈವರ್ಗಳಿಗೆ. ಮತ್ತು ಈಗ ಆಟೋ ಡ್ರೈವರ್ಗಳಂದರೆ ದಿನನಿತ್ಯ ಕೂಲಿ ಮಾಡ್ದಂಗೆ ಅವ್ರಿಗೆ ಮನೆ ಬಾಡಿಗೆ, ಸ್ಕೂಲ್ ಫೀಸು, ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಕೊಡ್ಸೋಕ್ಕೆ ತುಂಬ ಕಷ್ಟ ಆಗಿದೆ. ಆದ್ದರಿಂದ ಈ LPG ಆಟೋ ದರ, LPG ಗ್ಯಾಸ್ ರೇಟು ಮತ್ತು CNG ಪೆಟ್ರೋಲು ಡೀಸೆಲು ಎಲ್ಲ ರೇಟ್ ಜಾಸ್ತಿ ಆಗಿದ್ದರೆ ಸಾಮಾನ್ಯ ಜನದ ಮೇಲೆ ತುಂಬ ಹೊಡೆತ ಬಿಡ್ತಿದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಜನ ಸೇರಿ ಇದ್ರ ಬಗ್ಗೆ ಆಂದೋಲನ ನಡೆಸಿ ನಮಗೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ಬೇಕಿಲ್ಲ. ಮೀಟ್ರನ್ನ ಜಾಸ್ತಿ ಮಾಡಿಕೊಡ್ಬೇಕು, ಮೀಟ್ರ್ ದರನ ಜಾಸ್ತಿ ಮಾಡಿಕೊಡ್ಬೇಕು. ನಮಗೆ ತುಂಬ ಕಷ್ಟ ಆಗಿದೆ. ಡೈಲಿ ಒಂದು 500 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ನಾವು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಅಲ್ಲ, ಕಳೆದ ದಿನಗಳ ಹಿಂದೆಗಡೆ ಬಂಕ್ಗಳಲ್ಲಿ CNG ಸಿಗ್ತಿರ್ಲಿಲ್ಲ, ಏನೂ ಸಿಗ್ತಿರ್ಲಿಲ್ಲ, ಇಷ್ಟೊಂದು ಸಮಸ್ಯೆ ಇತ್ತು. ಈಗ ನೋಡಿದ್ರೆ ಬೆಲೆ ಏರಿಕೆ, ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ಹೇಗೆ ಜೀವನ ನಡೆಸ್ತೀರಿ? ತುಂಬ ಕಷ್ಟ ಆಗಿದೆ. ನಮ್ಮ ಆಟೋ ಡ್ರೈವರ್ಗಳಿಗಂತೂ ತುಂಬ ಕಷ್ಟ ಆಗಿದೆ. ಹೇಳ್ಕೊಳಂಗಿಲ್ಲ, ಹೇಳ್ಕೊಂಡು ಬಿಡೋಂಗೂ ಇಲ್ಲ ಅಂತ ಆ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ತುಂಬ ಕಷ್ಟ ಅಂದರೆ ಕಷ್ಟ ಆಗ್ಬಿಟ್ಟೆ ನಮ್ಮ ಡ್ರೈವರ್ಗಳಿಗೆ. ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಲ್ಲ. ನಮ್ಮ ಓಟ್ ಹಾಕ್ಸ್ಕೊಂಡವರು ಸಹ ಏನು ಯೋಚನೆ ಮಾಡ್ತಲ್ಲ. ತುಂಬ ಕಷ್ಟ ಜೀವಿಗಳಾಗಿ ಕಷ್ಟಪಡ್ತಾ ಇದ್ದೀವಿ ನಾವು. ಸರ್, ನೀವು ಎಲ್ಲಿಂದ ಏನು ಇಲ್ಲಿ ಜಿಗಣಿನಲ್ಲಿ ಆಟೋ ಓಡಿಸ್ತೀರಿ ಸುಮಾರು ವರ್ಷಗಳಿಂದ, ನೀವು ಯಾವ ರೀತಿಯಾದ ಸಮಸ್ಯೆಗಳು ಎದುರಿಸ್ತಿದ್ದೀರಿ ಅಂತ? ಸರ್, ತುಂಬ ತೊಂದರೆಯಾಗಿ ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಒಂದು ದಿನನಿತ್ಯ ಸಂಪಾದನೆ ಅಂದರೆ ಒಂದು 600 ರೂಪಾಯಿಂದ ಒಂದು 800 ರೂಪಾಯಿ ಅಂದರೆ ಇವಿ. ಅದು ಕಷ್ಟ. ಬೆಳಗ್ಗೆ 5 ಗಂಟೆಗೆ ಬಂದರೆ ಸಂಜೆ 10 ಗಂಟೆ ಆದ್ರೂ ಅಷ್ಟು ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಇವಾಗ CNG ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ನಮಗೆ ಮೀಟ್ರ್ ಮೇಲೆ ಬಾಡಿಗೆನೂ ಜಾಸ್ತಿ ಆಗ್ತಾ ಇಲ್ಲ. ಬಟ್ ಅವರು ಇಲ್ಲ CNG ರೇಟ್ ಕಮ್ಮಿ ಮಾಡಬೇಕು, ಇಲ್ಲ ಮೀಟ್ರ್ ಬಾಡಿಗೆ ಜಾಸ್ತಿ ಮಾಡಬೇಕು. ಇದರಿಂದ ಭಾರಿ ತೊಂದರೆ ಅನುಭವಿಸ್ತಾ ಇದ್ವಿ. ಈ ದಿನನಿತ್ಯ ಸಾಮಾನುಗಳ ಮೇಲೇನೂ ತುಂಬ ದರ ಹೆಚ್ಚಿಗೆ ಆಗಿದೆ. ಆದಮೇಲೆ ರ್ಯಾಪಿಡೋ ಬಂದ್ಬಿಟ್ಟು ಬೈಕ್ಗಳು, ಅವರಿಂದನೂ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಈ ಆಟೋ ಡ್ರೈವರ್ಗಳಿಗೆ ಏನೋ ಒಂದು ಪರಿಹಾರ ಅನ್ನೋದೊಂದು ಕಂಡುಕೊಂಡು ಇದು ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ಕಾರಕ್ಕೆ. ಶಕ್ತಿ ಯೋಜನೆಯಿಂದ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೂಡ BMTC ಬಸ್ಗಳಲ್ಲಿ ಓಡಾಡ್ತಾರೆ. ಇದರಿಂದಾಗಿ ಆಟೋಗಳಿಗೆ ಹೊಡೆತ ಬಿದ್ದಿತ್ತು. ಈಗ ಏನು CNG LPG ಡೀಸೆಲ್ ಪೆಟ್ರೋಲ್ ಇದೆಲ್ಲ ಏರಿಕೆ ಆಗಿರೋದ್ರಿಂದಾಗಿ ಇನ್ನಷ್ಟು ಸಾಕಷ್ಟು ಏನೋ ನಿಮಗೇನಾದರೂ ಅದ್ರ ಮೇಲೆ ಏನೋ ತೊಂದರೆ ಆಗ್ತಿದೆಯಾ? ಸರ್, ತುಂಬ ತೊಂದರೆ ಆಗ್ತಾಯಿದೆ. ಇವಾಗ ಶಕ್ತಿ ಯೋಜನೆಗಳಿಂದ ಬಿದ್ದು ಲೇಡೀಸ್ಗೆ ಬಂದು ಬಸ್ ಫ್ರೀ ಕೊಟ್ಟವ್ರೆ. ಅದು ಬಸ್ ಫ್ರೀ 1 ರೂಪಾಯಿ ಕೊಟ್ಟವ್ರೆ. ಆದರೆ ನಮ್ಮಂಥ ಜನಗಳಿಂದ 100 ರೂಪಾಯಿ ತೆಗಿತಾ ಇದ್ದಾರೆ ಅವರು ಸರ್ಕಾರದವರು.
ಇವಾಗ ಇದು ಲೇಡೀಸ್ ಬಸ್ ಫ್ರೀ ಬೇಕಾಗಿಲ್ಲ, ಇದಕ್ಕಿಂತ ಬಡ ಮಕ್ಕಳಿಗೆ ಎಜುಕೇಷನ್ ಫ್ರೀ, ಬಡ ಬಡ ಜನಗಳಿಗೆ ಇದು ಟ್ರೀಟ್ಮೆಂಟ್ ಮೆಡಿಕಲ್ ಫ್ರೀ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಇದಾಗೋದು. ಈ 2,000 ರೂಪಾಯಿ ಮತ್ತು ಇದು ಶಕ್ತಿ ಯೋಜನೆ ಇವೆಲ್ಲ ಗೃಹಲಕ್ಷ್ಮಿ ಇವೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಎಲ್ಲ ಜನಗಳು ಅನುಭವಿಸ್ಬೇಕಾಗಿದೆ. ನಮ್ಮಂಥವ್ರ ಮೇಲೆ ಅದೆಲ್ಲ ಟ್ಯಾಕ್ಸ್ ಇದೆಲ್ಲ ಬೀಳ್ತಾ ಇರೋದು, ಅದು ಗೊತ್ತಾಗ್ತಾ ಇಲ್ಲ. ಹೆಂಗಸ್ರಿಗೇನೋ ಖುಷಿ ಪಡ್ತಾವ್ರೆ, ನಮಗೆ ಫ್ರೀ ಇದೆಯಪ್ಪ ನಾವೆಲ್ಲನೂ ಹೋಗ್ಬೋದು ಅಂತ. ಬಟ್ ಇದರಿಂದ ಎಷ್ಟೋ ಸಂಸಾರಗಳು ಹಾಳಾಗೋಗಿದೆ. ಅಲ್ಲ, ಈಗ ಏನಾದರೂ ಆಟೋ ಮೀಟರ್ ದರ ಏನಾದರೂ ಏರಿಕೆ ಮಾಡಿದ್ರೆ ಗ್ರಾಹಕರು ಏನು ಬರ್ತಾರಾ? ನಿಮ್ಗೆ ಏನಾದರೂ ಗ್ರಾಹಕರು ಮತ್ತೆ ಹಿಂದೇಟ್ ಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಸರ್? ತುಂಬ ತೊಂದರೆ ಇದೆ, ಅವ್ರಿಗೂ ಕಷ್ಟ ಇದೆ ಸರ್, ಗ್ರಾಹಕರಿಗೂ ಕಷ್ಟ ಇದೆ. ಯಾಕಂದರೆ ಇವಾಗ ಇವ್ರು ಮೀಟ್ರ್ ದರ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಇದು ಮಾಡಬೇಕಾಗುತ್ತೆ. ಅವರು ಪೇಮೆಂಟ್ ಎಲ್ಲ ಅವ್ರಿಗೂ ಜಾಸ್ತಿ ಮಾಡಿರಲ್ಲ, ಬಟ್ ಅವ್ರಿಗೂ ನಾವು ಕೊಡಬೇಕಲ್ಲಪ್ಪ ಅಂತ ಅವ್ರಿಗೂ ತೊಂದರೆ ಆಗುತ್ತೆ. ಆದರೆ ತುಂಬ ಅವ್ರಿಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ಬಟ್ ಇಬ್ರಿಗೂ ಅನುಕೂಲವಾಗಿ ಸರ್ಕಾರ ಏನಾರ ಪರಿಹಾರ ಹುಡ್ಬೇಕನ್ನೋದು ಕೇಳ್ಕೊಳ್ತೀವಿ ಅಷ್ಟೇ ಸರ್ ನಾವು. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂಥ ಮಾತು. ಏನು ಆಟೋ ದರ ಏನಾದರೂ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಹಕರಿಗೂ ಕೂಡ ಸಮಸ್ಯೆ ಆಗುತ್ತೆ. ಆದರೆ ಸರ್ಕಾರನೇ ಎಚ್ಚೆತ್ಕೊಂಡು ಇದರಿಂದ ಏನಾದರೂ ಒಂದು ಪರಿಹಾರ ಕಂಡುಕೊಂಡು ಬೆಲೆ ಇಳಿಕೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಟೋ ಚಾಲಕರಿಗೆ, ಗ್ರಾಹಕರಿಗೆ ಎಲ್ರಿಗೂ ಕೂಡ ಒಂದು ಒಳಿತಾಗುತ್ತೆ ಅನ್ನುವಂಥ ಮಾತನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.